ಗೈಸ್, ನನ್ನ ಕೊನೆಯ ದಿನ ಮತ್ತು ನಾನು ಇಲ್ಲಿಂದ ಇವತ್ತು ಹೊರಟಿದ್ದೀನಿ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಇವಾಗ ಇಡಬೇಕಷ್ಟೇ ಕಾರಲ್ಲಿ. ಅದಕ್ಕೂ ಮುಂಚೆ ತಿಂಡಿ ತಿನ್ಕೊಂಡು ಬಂದು, ಯೂಶ್ವಲಿ ನೀವು ಹೋಗ್ಬೇಕಂತಂದರೆ ನೀವು ಹಾಫ್ ಡೇ ಟ್ರೀಟ್ಮೆಂಟ್ನ ಮುಗಿಸ್ಕೊಂಡೇ ಹೋಗ್ಬೋದು. ಬಟ್ ನಾನು ಸ್ವಲ್ಪ ಬೇಗ ಹೋಗಬೇಕಿತ್ತು, ಹಾಗಾಗಿ ಏನೂ ಮುಗಿಸಿಲ್ಲ, ಹಾಗೆ ಹೊರಟಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಏನಂದರೆ ನಮಗೆ ವಾರ್ಡ್ರೋಬ್ ಕೀ ಕೊಟ್ಟಿರ್ತಾರಲ್ವ, ಸೊ ಅದನ್ನು ನಾವು ರಿಟರ್ನ್ ಮಾಡಿದ್ರೆ ನಮಗೆ 1000 ರೂಪೀಸ್ ಡೆಪಾಸಿಟ್ ಏನೋ ವಾಪಸ್ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಲಗೇಜ್ ಇದೆ. ಸೊ ಇವನಿಂಗೆ ರೆಡಿ ಆಗಿದ್ದಾನೆ. ಇದು ನನ್ನ ಶೂಸ್. ಗೈಸ್, ಇವನು ಶೂಸ್ ಹಾಕೊಂಡ್ಬಿಟ್ಟು ಅದನ್ನು ಮತ್ತೆ ಬಿಚ್ಚಿದ್ದಾನೆ. ಯಾಕೆಂದರೆ ಕಿಚನಲ್ಲಿ ಬಿಚ್ಚಬೇಕಂತ ಹೇಳಿದ್ದೆ, ನನ್ನ ಮಾತು ಕೇಳಿರಲಿಲ್ಲ. ಈಗ ಮತ್ತೆ ಬಿಚ್ತಾ ಇದ್ದಾನೆ. ಸೊ ಅಷ್ಟೇ ಗೈಸ್, ನಿಮ್ಗೇನಾದ್ರು ಟೈಮ್ ಸಿಕ್ಕರೆ ನಿಮ್ಮ ಲೈಫಲ್ಲಿ ಇಲ್ಲಿಗೆ ಬನ್ನಿ. ಚೆನ್ನಾಗಿದೆ, ನಿಮ್ಮ ಬಾಡಿನ ಸರ್ವಿಸ್ ಮಾಡಿಸ್ಕೊಂಡು ಹೋಗಿರೋ ಥರ. ಆ್ಯಕ್ಚುಲಿ ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ, ಕಮೋಡ್ ಇರುತ್ತೆ. ಸೊ ತುಂಬ ಬಿಸಿಲಿದೆ ಇವಾಗ. ಗೈಸ್, ಇದು ಇಲ್ಲಿ ಕೊನೆಯ ದಿನ, ಅಂದರೆ 9ನೇ ದಿನ. ನಾನು ಬುಕ್ ಮಾಡಿದ್ದು 10 ದಿನಕ್ಕೆ ಅಂತ ಹೇಳಿ, ಬಟ್ ನಾನು ಸ್ವಲ್ಪ ಬೇರೆ ಕೆಲಸಗಳಿದೆ, ಹಾಗಾಗಿ ಇಲ್ಲಿಂದ 9ನೇ ದಿನಕ್ಕೆ ಹೊರಡ್ತಾ ಇದ್ದೀವಿ. ಬೇಜಾರಾಗ್ತಿದೆ ಗೈಸ್ ಹೊರಡೋಕ್ಕೆ. ಯಾಕೆ ಅಂತಂದರೆ ಫಸ್ಟಿನ ದಿನ ಅಯ್ಯೋ ಇಲ್ಲಿ ಹೆಂಗಪ್ಪ ಇರೋದು ಅಂತ ಅನ್ನಿಸ್ತಾ ಇತ್ತು. ಇವಾಗ ಆಫ್ಟರ್ 9 ಡೇಸ್ ಅದು ಬೇಜಾರಾಗ್ತದೆ. ಯಾಕೆಂದರೆ ನಮ್ಮ ಲೈಫಲ್ಲಿ ತುಂಬ ಅಂದರೆ ವೆಯ್ಟ್ ಲಾಸ್ ಆ ಥರದ ಬಗ್ಗೆ ಮಾತಾಡ್ತಿಲ್ಲ ನಾನು, ಬಟ್ ನಾವೇನು ತಿನ್ನಬೇಕು, ಏನು ತಿನ್ನಬಾರ್ದು, ಮತ್ತು ಮನಸ್ಸನ್ನ ಹೇಗೆ ಇಟ್ಕೋಬೇಕು ಯೋಗದಿಂದ, ಸೊ ಅದೆಲ್ಲನೂ ಚೇಂಜಸ್ ಆಗುತ್ತೆ. ನಿಮ್ಗೇನಾದ್ರು ಟೈಮ್ ಸಿಕ್ಕರೆ ನೀವು ದಯವಿಟ್ಟು ಈ ಥರ ಸೆಂಟರ್ಗಳಿಗೆ ಹೋಗಿ. ಇಲ್ಲೇ ಬನ್ನಿ ಅಂತ ಹೇಳಲ್ಲ, ಬಟ್ ಧರ್ಮಸ್ಥಳದಲ್ಲಿದೆ, ಉಡುಪಿಲಿದೆ, ಉಡುಪಿ ಪರಿಕಾ ಇದೆ, ಧರ್ಮಸ್ಥಳ SDM ಇದೆ. ನಂಗೆ ಅದೆರಡರ ಬಗ್ಗೆ ಗೊತ್ತಿಲ್ಲ, ಬಟ್ ಆ ಥರ ಸೆಂಟರ್ಸ್ಗೂ ನೀವು ಹೋಗ್ಬೋದು. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲೂ ನೀವು ಬನ್ನಿ. ಅಂದರೆ ಸಿರ್ಸಿಯಿಂದ ಯಾರು ಹತ್ತಿರ ಇರ್ತೀರೋ ಎಲ್ಲರೂ ಬರ್ಬೋದು. ಇಲ್ಲಿರೋರೆಲ್ಲರೂ ಬ್ಯಾಂಗ್ಳೂರು, ಹಾವೇರಿ, ಹುಬ್ಳಿ, ಸೊ ಅಲ್ಲಿನವರೇನೆ. ನೀವು ನಿಮಗೋಸ್ಕರ ಟೈಮ್ ಮಾಡಿಕೊಂಡು ಬನ್ನಿ. ಈ ಥರ ಅವರೊಂದು ಕೆಲವೊಂದು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಈ ಥರ ಇರುತ್ತೆ. ಏನು ಬರೆದಿದ್ದಾರೆ ಅಂದರೆ ಅಡುಗೆ ಮನೆಯ ಆಸ್ಪತ್ರೆ, ಆಹಾರವೇ ಔಷಧಿ ಅಂತೇಳಿ. ಸೊ ಈ ಬುಕ್ಸ್ನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. 3 ಬುಕ್ ಇದೆ ಈ ಥರ. ಸೊ ಅಷ್ಟೇ ಗೈಸ್, ಇವಾಗ ತಿಂಡಿ ತಿನ್ಕೊಂಡು ಈ ಥರ ಸೆಂಟರ್ಸ್ಗೆ ಹೋಗಿ ಅಥವಾ ಇಲ್ಲೇ ಬನ್ನಿ, ತುಂಬ ಚೆನ್ನಾಗಿದೆ. ಸೊ ನನ್ನ ಲಗೇಜ್ ಎಲ್ಲ ಇದೆ, ಇಟ್ಕೊಂಡ್ರೆ ಆಯ್ತಷ್ಟೇ. ತಿಂಡಿ ತಿನ್ಕೊಂಡು ಬಂದು ಇಟ್ಕೋತೀನಿ ಗೈಸ್. ನಾವು ಇವಾಗ ಕಿಚನ್ಗೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಕ್ಕೆ. ನೀನು ನೋಡೋ ಎಷ್ಟು ಬೆಳ್ಳು ಕಾಣಿಸ್ತಿದ್ಯಾ? ಬೆಳ್ಳುಗಿದ್ದೀನಿ ಆಲ್ರೆಡಿ. ಫೋಟೋ ತಗೊಳ್ಳೋಣ ಗೈಸ್. ಇವತ್ತು ತಿಂಡಿ ಮೆನು ಏನಂತ ಗೊತ್ತಿಲ್ಲ, ಬಟ್ ನೋಡೋಣ ಏನಿರುತ್ತೆ ಅಂತ ಹೇಳಿ. ಇವತ್ತು ನನ್ನ ಕೊನೆಯ ದಿನದ ತಿಂಡಿ. ಇನ್ಮೇಲೆ ಮನೆಗೆ ಹೋಗಿ ಏನೇನೋ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೀಟಾಗಿ ಇದನ್ನೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಫಾಲೋ ಮಾಡ್ತೀನಿ ಅಂತ ಹೇಳಿ ಅಂತ. ಓಕೆ, ಇವತ್ತಿನ ತಿಂಡಿ ಇದು ಅವಲಕ್ಕಿ ಸಿಹಿ ಕುಂಬಳಕಾಯಿ ಸೂಪ್. ನಿಂಗೆ ಅಷ್ಟು ಕೊಟ್ಟಿರೋದೇ ಹೆಚ್ಚು. ಗೈಸ್, ಇದು ನಮ್ಮ ಇವತ್ತಿನ ತಿಂಡಿ. ಅವಲಕ್ಕಿ, ಫ್ರೂಟ್ಸ್ ಮತ್ತು ಮಜ್ಜಿಗೆ. ನಮ್ಮ ಅಟೆಂಡರ್ಗೆ ಏನೂ ಇಲ್ಲ, ನಮ್ಮ ಡ್ರೈವರು ಬಂದಿದ್ದಾರೆ. ಟೀ ಕಾಫಿ ಇಲ್ವೇ ಇಲ್ಲ. ಟೀ ಕಾಫಿ ಏನು ನಾವು ತಗೊಳಂಗಿಲ್ಲ, ಕೊಡೋದಿಲ್ಲ. ನಿಸರ್ಗ ಮನೆ ಮೆಂಬರ್ಸ್. ರಮ್ಯಂಗೆ ಕಾಲ್ ಮಾಡಲಾ? ಸಿಚುವೇಶನ್ಶಿಪ್ಪು ಅಂತ ನನ್ನ ಫ್ರೆಂಡ್ ಇವರು. ಇಲ್ಲೇ ಪರಿಚಯ ಅವಳು ಡ್ಯಾನ್ಸ್ ಕರ್ನಾಟಕದಲ್ಲಿ ಅವಳೆಲ್ಲ ಹೇಳ್ಕೊಡ್ತಾಳೆ ರವಿಚಂದ್ರನಿಗೆ. ಒಂದು ಆಫೀಸ್ ಇದೆ ಮೈಸೂರಲ್ಲಿ, ಎಕ್ಸೆಲ್ ಸಾಫ್ಟ್ವೇರ್. ನನ್ನ ಫ್ರೆಂಡ್ ಒಬ್ರು ವರ್ಕ್ ಮಾಡ್ತಾರೆ. ಹೊಡಿಸಿರ್ತಾರೆ ಒಂದು ಆಫೀಸ್. ಅದೆಲ್ಲ ಅಂತೂ ಕ್ಲಾಸಲ್ಲಿ ಒಂದು 5 to 6 ಮೆಂಬರ್ಸ್. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಬನ್ನಿ. ಲಾಸ್ಟಲ್ಲಿ ನಾನು ಗೈಸ್, ನಮ್ಮ ಅಟೆಂಡರ್ಗೆ ಕಾಫಿ ಕೊಟ್ಟಿದ್ದಾರೆ. ಸರ್ ಅಟೆಂಡರ್ ಕಮ್ ಡ್ರೈವರ್. ಸೊ ನಾವು ಡ್ರೈವರ್ನ ಬುಕ್ ಮಾಡಿದ್ವಿ, ಅವ್ರು ಬಂದಿದ್ದಾರೆ. ಅವರಿಗೆ ಅಂದರೆ ಹೆಲ್ತ್ ಕಾನ್ಷಿಯಸ್ನೆಸ್ ಇಲ್ಲ ಗೈಸ್. ಏನೇನೋ ತಿಂತಾರೆ ಕಚಾಪಚ ಅಂತ ಹೇಳಿ. ಕಾಫಿ ಎಲ್ಲ ಕುಡಿತಾ ಇದ್ದಾರೆ. ನಾವು ಕಾಫಿ ಎಲ್ಲ ಕುಡಿಯಲ್ಲ. ಬೇಕಾ ನಿಮಗೆ? ನಿಮಗೆ ಸರ್ ಬೇಕಾ? ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ.
ಬಾಯ್ ಸರ್. ಬಾಯ್ ಮ್ಯಾಮ್, ಮತ್ತೆ ಸಿಗೋಣ ಟೈಮ್ ಬಂದಾಗ. ಬಾಯ್ ಸರ್. ಹಾಂ ಸರಿ ಬಾಯ್. ಓಯ್ ಮಿಸ್ ಯು. ನಮ್ಮ ಅಟೆಂಡ್ರು ಬರ್ತಾ ಇದ್ದಾರೆ. ಸೊ ನಮ್ಮ ಲಗೇಜ್ ಎಲ್ಲ ತಗೊಂಡು ನಮ್ಮ ಡಾಕ್ಟ್ರಿಗೆ ಬಾಯ್ ಹೇಳಿ ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಾಗಿ ಬೇಜಾರಾಗ್ತಿದೆ. ಹೌದೌದು ನಮ್ದೇ. ಸೊ ಇಲ್ಲಿಂದ ನಮಗೆ 1.5 hour ಅಥವಾ 2 hour ಆಗುತ್ತೆ ರೀಚ್ ಆಗೋಕ್ಕೆ ಅಷ್ಟೇ ಗೈಸ್. ರೂಮ್ ಫುಲ್ ಖಾಲಿ, ಏನೂ ಅಂದರೆ ಏನೂ ಇಲ್ಲ. ಸೊ ಇವಾಗ ಹೊರಟಿದ್ದೀವಿ. ಈಗ ಟೈಮ್ ಬಂದು 9:30, ಮೇ ಬಿ 11:30 ಅಥವಾ 12 ಗಂಟೆ ಹಂಗೆ, ನಾವು 12:30 ಹಂಗೆ ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಸೊ ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀವಿ. ನಮ್ಮದೇನಿತ್ತು ಎಲ್ಲ ತೊಗೊಂಡು ಇವಾಗ ಹೊರಟಿದ್ದೀವಿ. ಬಾಯ್ ರೂಮ್, ಮಿಸ್ ಯು ಗೈಸ್. ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಕಾಣಿಸ್ತಿದ್ಯಾ ಫೋಟೋಶೂಟ್? ಅಯ್ಯಯ್ಯಪ್ಪ, ರೀಲ್ಸ್ ನಡೀತಾ ಇದೆ, ಫೋಟೋಶೂಟ್ ಅಲ್ಲ ಇಲ್ಲಿ. ರೀಲ್ಸ್ ನಡೀತಾ ಇದೆ ಗೈಸ್ ಇಲ್ಲಿ, ರೀಲ್ಸ್ ಶೂಟ್. ನಾವು ನೋಡ್ತಿಲ್ಲ ಅನ್ಕೋ ನಿನ್ನ ಆ್ಯಕ್ಟಿಂಗ್ನ. ಅಡಿಲ್ಲ ಬಾ ತೊಂದ್ರೆ ಇಲ್ಲ. ಹಾಂ ಸ್ಟಾರ್ಟ್. ರೆಕಾರ್ಡ್ ಆಗ್ತಿದ್ರೆ ವಾಯ್ಸ್ ಬರುತ್ತೆ ಅನ್ಸುತ್ತೆ. ಇಲ್ಲ, ಅದು ಇದು ಫಿಲ್ಟರ್ ಹಾಕೋತಾರೆ. ಗೈಸ್ ಇವಾಗ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಕಷ್ಟ. ಬನ್ನಿಲೇ ಗೈಸ್, ಇವಾಗ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದೀನಿ. ನನ್ನ ಫೋಟೋಗ್ರಾಫರ್ ಇವರೇನೆ, ಬಟ್ ಹೆಂಗೆ ತೆಗಿತಾರೆ ಗೊತ್ತಿಲ್ಲ. ಅಲ್ಲಿ ಸಖತ್ತಾಗಿದೆಯಲ್ಲ ಗೈಸ್. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಹೂ ಹಿಡ್ಕೊಂಡಿರೋ ಮಾಡ್ತಾ ಇದ್ದಾನೆ ಇವರು ಫೋಟೋಗ್ರಾಫರ್. ಸೊ ಗೈಸ್ ಇಲ್ಲಿಂದ ಹೊರಟೆ ಇವಾಗ. ತಗೊಳ್ಳ ಮೊಬೈಲ್. ಯಾಕೆ ಫೋನ್ಸ್ ಬರ್ತಾ ಇಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದು. ಓ ನೆಟ್ವರ್ಕ್ ಇಲ್ಲ ಮಗಡೆ ಕರೆಕ್ಟು. ಬಾಯ್ ಮ್ಯಾಮ್. ಬಾಯ್ ಬಾಯ್. ಅರೆ ಬಾಯ್ ಬಾಯ್ ಸರ್, ಮಾರುತಿ ಸರ್, ಬಾಯ್. ನಾವು ಸ್ಕೂಲ್ ಅಥವಾ ಕಾಲೇಜ್ ಮುಗಿಸಿ ಹೋಗ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೋ ಸೇಮ್ ನನಗೂ ಅಷ್ಟೇ ಬೇಜಾರಾಯಿತು ಗೈಸ್ ಅಲ್ಲಿಂದ ಹೊರಟು ಬರಬೇಕಾದ್ರೆ. ಆ್ಯಕ್ಚುಲಿ ನಾವು ಟ್ರೀಟ್ಮೆಂಟ್ಗಂತಾನೆ ಹೋಗಿದ್ದು, ಲೈಕ್ ಅಂದರೆ ಬೇರೆ ಥರ ಟ್ರೀಟ್ಮೆಂಟ್ ಅದು ಅಲ್ಲಿ ಸಿಗೋದು. ನಿಮಗೆ ಇಂಗ್ಲೀಷ್ ಮೆಡಿಸಿನ್ಸ್ ಏನು ಸಿಗುತ್ತೆ ಆ ಥರ ಅಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಆ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಗೈಸ್. ಇವಾಗ ಎಳ್ನೀರು ಬ್ರೇಕ್. ಆ್ಯಂಡ್ ನಾನು 12 ಹಾಗೆ ಸಾಗರ ರೀಚ್ ಆದೆ. ಅಲ್ಲಿ ಏನಂತಂದರೆ ಸಾಗರದಲ್ಲಿ ಸ್ಪೆಷಲ್ಲಾಗಿ ಸೌತೆಕಾಯಿ ಸಿಗುತ್ತೆ, ಎಳೆ ಸೌತೆಕಾಯಿ ಮಾರ್ತಾ ಇರ್ತಾರೆ. ಸೊ ಅದನ್ನು ತೊಗೊಂಡೆ. ಆಮೇಲೆ ಕಡಲೆಕಾಯಿ ಯಾವಾಗ ಅಷ್ಟೇ ಅಂಗಡಿ ಹಾಕ್ತಾಯಿದ್ರು, ಅದನ್ನು ತೊಗೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ನಾನು ಹೇಗೆ 10 ದಿನ ಕಳೆದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಅಲ್ಲಿರುವ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಮತ್ತು ನಮ್ಮ ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಡುಗೆಯವ್ರು ಇರ್ಬೋದು, ಅಡುಗೆ ಮಾಡೋ ಟೈಮಿಂಗ್ಸ್ ಇರ್ಬೋದು, ವೆರೈಟೀಸ್ ಇರ್ಬೋದು. ಸೊ ಎಲ್ಲನೂ ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಿಮಗೂ ಯಾವುದಾದ್ರೂ ಟ್ರೀಟ್ಮೆಂಟ್ ಅಂದರೆ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಅಂತಾನೆಲ್ಲ ನಿಮಗೇನಾದರೂ ಅಲ್ಲಿ ಸಜೆಷನ್ ಅಥವಾ ಕೌನ್ಸಿಲಿಂಗ್ ಸರ್ವಿಸ್ ಏನು ಬೇಕು ಅಂದರೂ ನೀವು ಅಲ್ಲಿ ಹೋಗ್ಬೋದು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ. ಇವತ್ತು ನನ್ನ ಲಾಸ್ಟ್ ದಿನ ಈ ವೆಲ್ನೆಸ್ ಸೆಂಟರಲ್ಲಿ. ಇದಾದಮೇಲೆ ನಾನು ಬ್ಯಾಂಗ್ಳೂರು ಹೋಗಬೇಕು, ಇನ್ನು ಬುಕ್ ಮಾಡಿಲ್ಲ. ಸೊ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ನನಗೆ ರಜಾ ಇರೋದ್ರಿಂದ ನನಗೆ ಬುಕ್ ಆಗಿದ್ದು ಪ್ಯಾಕೇಜ್ ಅಷ್ಟೇ, ಬಟ್ ನಂಗೆ ರಜಾ ಇದೆ. ಸೊ ಹಾಗಾಗಿ ನಾನು ನೋಡಬೇಕು ಏನು ಮಾಡೋದು ಅಂತ ಹೇಳಿ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ ನಾಳೆ ವ್ಲಾಗಲ್ಲಿ. ಏನು ಅಪ್ಡೇಟ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಬಿಕಾಸ್ ಇಲ್ಲಿ ಡೇ 1ಇಂದ ಡೇ 9 ತನಕ ಆಲ್ಮೋಸ್ಟ್ ಅಪ್ಡೇಟ್ ಮಾಡಿದ್ದೀನಿ ಎಲ್ಲನೂ. ಥ್ಯಾಂಕ್ಸ್ ಫಾರ್ ಸಪೋರ್ಟ್ ಗೈಸ್. Have a nice day. Bye bye guys.